ನಟ ಯಶ್ ಕಟೌಟ್ ದುರಂತದ ಬೆನ್ನಲ್ಲೇ ಮತ್ತೊಂದು ಅಭಿಮಾನಿ ಸಾವನ್ನಪ್ಪಿದ್ದಾನೆ. ಗದಗದಲ್ಲಿ ಯಶ್ನನ್ನ ನೋಡೋ ಸಲುವಾಗಿ ಬೈಕ್ನಲ್ಲಿ ಚೇಸ್ ಮಾಡಿಕೊಂಡು ಪೊಲೀಸ್ ಜೀಪ್ಗೆ ಡಿಕ್ಕಿ ಹೊಡೆದಿದ್ದ. ಸ್ವಗ್ರಾಮದಲ್ಲಿ ಕುಟುಂಬಸ್ಥರು ಸ್ನೇಹಿತರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಎಲ್ಲಾ ಸುದ್ದಿಯನ್ನ ನೋಡೋಣ ಅಭಿಮಾನದ ಅತಿರೇಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೃತ ನಿಖಿಲ್ ಗದಗ ತಾಲೂಕಿನ ಬಿಂಕದಕಟ್ಟಿ ಗ್ರಾಮದ ನಿವಾಸಿಯಾಗಿದ್ದಾನೆ. ಲಕ್ಷ್ಮೇಶ್ವರ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಿಖಿಲ್ ಬಿಇ ಫೈನಲ್ ಇಯರ್ ಓದ್ತಿದ್ದ. ವಿಶ್ವೇಶ್ವರಯ್ಯ ಯೂನಿವರ್ಸಿಟಿಗೆ ಟಾಪರ್ ಕೂಡ ಆಗಿದ್ದ. ಕ್ಯಾಂಪಸ್ ಇಂಟರ್ವ್ಯೂನಲ್ಲೂ ನಿಖಿಲ್ ಸೆಲೆಕ್ಟ್ ಆಗಿದ್ರು. ಸದ್ಯ ಮಗನನ್ನ ಕಳೆದುಕೊಂಡು ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ಸುರುನ್ಗಿಗೆ ಅವ್ರ ಫ್ರೆಂಡ್ಸ್ ಅವರು ಕೂಡ ಎಷ್ಟು ನೋಡಕ್ಕೆ ಹೋಗಿದ್ರು, ಒಂದು 4-5 ಮಂದಿ ಕೂಡಿ ಬಂದು ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋದ್ರು. ಅವ್ರ ಬೈಕ್ ಫ್ರೆಂಡಮ್ ಬೈಕ್ ತೊಗೊಂಡು ಅವರು ಬರಾಕತ್ತಿದ್ರು. ಅದಕ್ಕೆ ಮೊದಲು 10-15 ನಿಮಿಷ ಅವ್ರ ಟಯರ್ ಅವ್ಗೆ ಫೋನ್ ಹಚ್ಚಾರ, ಇಲ್ಲ ಮಮ್ಮಿ ಇಲ್ಲೇ ಇದ್ದೀನಿ, ಬರಾಕತ್ತೀನಿ, ಈಗ ಅಂಜುಮನ್ ಕಾಲೇಜ್ ಈಚೆ ಕಡೆ ಇದ್ದೀನಿ ಅಂತಂತ ಮುಂದೆ ಇಲ್ಲಿ ಬರೋಟ್ಲೆ ಇದ್ದಾಗ ಇದ್ದ ಆಪ್ತ ಸ್ನೇಹಿತನನ್ನ ಕೊನೆ ಕ್ಷಣದಲ್ಲಿ ಕಣ್ತುಂಬಿಕೊಳ್ಳಲು ಬಿಂಕದಕಟ್ಟಿ ಗ್ರಾಮಕ್ಕೆ ನೂರಾರು ಗೆಳೆಯರು ಆಗಮಿಸಿದ್ರು. ಆಪ್ತ ಸ್ನೇಹಿತನನ್ನ ಕಳೆದುಕೊಂಡ ದುಃಖದಲ್ಲಿ ಗೆಳೆಯರು ಕಂಬನಿ ಮಿಡಿದ್ರು. ಗ್ರಾಮಕ್ಕೆ ನೂರಾರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಆಗಮಿಸಿ ಕಣ್ಣೀರು ಹಾಕಿದ್ರು. ಅಭಿಮಾನ ನೀವು ತೋರಿಸೋ ರೀತಿ ದಯವಿಟ್ಟು ಈ ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ. ಈ ಬ್ಯಾನರ್ ಕಟ್ಟೋದು, ಈ ಬೈಕಲ್ಲಿ ಚೇಂಜ್ ಮಾಡ್ಕೊಂಡ್ ಬರೋದು, ಫೋಟೋ ತೆಗೆಯೋದು, ಸೆಲ್ಫಿ ಬಿಟ್ಬಿಡಿ. ನಿಜವಾಗ್ಲೂ ನಿಮ್ಮ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಜೀವನಕ್ಕೆ ಏನಿರುತ್ತೋ ಅದ್ರಲ್ಲಿ ಖುಷಿಯಾಗಿರಿ ಸಾಕು. ಭ್ರಷ್ಟ ತಿಮಿಂಗಿಲಗಳಿಗೆ ಲೋಕಾಯುಕ್ತ ಶಾಕ್ ನೀಡಿದೆ. ಸರ್ಕಾರಿ ಅಧಿಕಾರಿಗಳ ಮನೆಯಲ್ಲಿ ಚಿನ್ನಾಭರಣ, ಕಂತೆ ಹಣ, ವಿದೇಶಿ ಮದ್ಯದ ಹೊಳೆಯೇ ಹರಿದಿದೆ. ಲೋಕ ದಾಳಿಯಲ್ಲಿ ಹುಲಿ ಉಗುರು ಸದ್ದು ಮಾಡಿದೆ. ಇದೆಲ್ಲವನ್ನ ನೋಡೋಣ ಲೋಕ ಬೇಟೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸೂರ್ಯನು ಇನ್ನೂ ಕಾಣ್ತಿರಲಿಲ್ಲ. ಹೊರಗೆ ಮೈ ಕೊರೆಯೋ ಚಳಿ. ಭ್ರಷ್ಟ ಹಣಕ್ಕೆ ಕೈ ಚಾಚಿ ಮನೆಯಲ್ಲಿ ಬೆಚ್ಚಗೆ ಮಲಗಿದ್ದ ಅಧಿಕಾರಿಗಳ ಮನೆ ಬಾಗಿಲನ್ನ ಲೋಕಾಯುಕ್ತ ಅಧಿಕಾರಿಗಳು ತಟ್ಟಿದ್ರು. ಬೆಂಗಳೂರಿನಲ್ಲಿ 10 ಕಡೆ, ಬಳ್ಳಾರಿಯಲ್ಲಿ 7 ಕಡೆ, ಮಂಡ್ಯ, ರಾಮನಗರ ಸೇರಿದಂತೆ 30ಕ್ಕೂ ಹೆಚ್ಚು ಕಡೆ 100ಕ್ಕೂ ಹೆಚ್ಚು ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ಮಾಡಿದ್ರು. ಬೆಸ್ಕಾಂ, ಬಿಬಿಎಂಪಿ ಅಧಿಕಾರಿಗಳು ಸೇರಿದಂತೆ ಕೆಲ ಸರ್ಕಾರಿ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ರು. ಬೆಸ್ಕಾಂ ಕಚೇರಿಯಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಆಗಿರುವ ನಾಗರಾಜ್ಗೆ ಲೋಕಾಯುಕ್ತ ಶಾಕ್ ಕೊಡ್ತು. ಕೆಲ ದಿನಗಳ ಹಿಂದಷ್ಟೇ 7.50 ಲಕ್ಷ ಲಂಚ ಪಡೆಯುವಾಗ ಸಿಕ್ಕಿ ಬಿದ್ದಿದ್ರು. ಇದರ ಬೆನ್ನಲ್ಲೇ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮನೆಗೆ ಎಂಟ್ರಿ ಕೊಟ್ಟಿದ್ರು. ಬೆಂಗಳೂರು, ಬಳ್ಳಾರಿಯಲ್ಲಿ ನಾಗರಾಜ್ಗೆ ಸೇರಿದ್ದ ಸ್ಥಳಗಳಲ್ಲಿ ತಲಾಶ್ ನಡೆಯಿತು. ಈ ವೇಳೆ ನಾಗರಾಜ್ ಹೆಸರಲ್ಲಿ 9 ಸೈಟ್, 3 ಮನೆಗಳು, 3 ಪೆಟ್ರೋಲ್ ಬಂಕ್, ಕೃಷಿ ಜಮೀನು, ಶಿಕ್ಷಣ ಸಂಸ್ಥೆಗಳು ಪತ್ತೆಯಾಗಿದೆ. ಬೆಸ್ಕಾಂ ಕ್ವಾರ್ಟರ್ಸ್ನಲ್ಲಿ ನಾಗರಾಜ್ಗೆ ನೀಡಿದ್ದ ಮನೆಯಲ್ಲೂ ಶೋಧ ನಡೆಯಿತು. ಇದೇ ಮನೆಯಲ್ಲಿ ಪರಿಶೀಲನೆ ವೇಳೆ 3.8 ಕೆಜಿ ಶ್ರೀಗಂಧದ ತುಂಡುಗಳು, 2 ಹೋಲಿ ಉಗುರು ಪತ್ತೆಯಾಗಿದೆ. ಕಬೋರ್ಡ್ನಲ್ಲಿ 2 ಹೋಲಿ ಉಗುರು ಸಿಕ್ಕಿದ್ದು FSLಗೆ ಕಳುಹಿಸಲಾಗಿದೆ. ಚಿತ್ರದುರ್ಗದಲ್ಲೂ ಆಸ್ತಿ ಇರೋದು ಪತ್ತೆಯಾಗಿದೆ. ನಾಗರಾಜ್ ಕೆಲ ದಿನಗಳ ಹಿಂದೆ 7.50 ಲಕ್ಷ ಲಂಚ ಪಡೆಯುವಾಗ ಸಿಕ್ಕಿ ಬಿದ್ದಿದ್ರು. ಇದೇ ಕೇಸ್ನಲ್ಲಿ ಅಮಾನತ್ತಾಗಿದ್ರು. ಈಗ ಲೋಕಾಯುಕ್ತ ದಾಳಿ ವೇಳೆ ನಾಗರಾಜ್ ಸಂಪತ್ತಿನ ಕೋಟೆ ಬಯಲಾಗಿದೆ. ಬೆಂಗಳೂರಿನಲ್ಲಿ ಮನೆ, ಕಚೇರಿ, ಕೂಡ್ಲಿಗೆಯಲ್ಲಿ ಮನೆ, ವಿಜಯನಗರದಲ್ಲಿ BEd ಕಾಲೇಜು, ITI ಕಾಲೇಜು, PU ಕಾಲೇಜು ನಡೆಸುತ್ತಿರೋದು ಬಯಲಾಗಿದೆ. ಅಷ್ಟೇ ಅಲ್ಲ, 2 ಪೆಟ್ರೋಲ್ ಬಂಕ್ ಹೊಂದಿದ್ದಾರೆ. KRIDLನ AEE ಸೈಯದ್ ಮುನೀರ್ ಮನೆಯಲ್ಲಿ ಚಿನ್ನದ ಖಜಾನೆ ಪತ್ತೆಯಾಗಿದೆ. ಸೈಯದ್ ಮುನೀರ್ ಅಹಮದ್ಗೆ ಸೇರಿದ 6 ಕಡೆ ಲೋಕಾಯುಕ್ತ ಅಧಿಕಾರಿಗಳು ತಲಾಶ್ ನಡೆಸಿದರು. ಬೆಂಗಳೂರಿನ RT ನಗರ ನಿವಾಸದಲ್ಲಿ ಅಪಾರ ಪ್ರಮಾಣದ ಹಣ ಪತ್ತೆಯಾಗಿದೆ. ವಿದೇಶಿ ಕರೆನ್ಸಿ, ಚಿನ್ನ, ಬೆಳ್ಳಿ ಆಭರಣ, ವಾಚ್ಗಳು, ಮೊಬೈಲ್ಗಳು ಪತ್ತೆಯಾಗಿವೆ. ಬೆಂಗಳೂರು ದಕ್ಷಿಣ ತಾಲೂಕು ಚನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ಗೂ ಲೋಕಾಯುಕ್ತ ಬೆಸಿ ಮುಟ್ಟಿಸಿತು. ರಾಮನಗರ ಲೋಕಾಯುಕ್ತ ಡಿವೈಎಸ್ಪಿ ಗೌತಮ್ ನೇತೃತ್ವದಲ್ಲಿ ಸೀಗಿಹಳ್ಳಿ ಮನೆ ಮೇಲೆ ದಾಳಿ ಮಾಡಿದ್ರು. ಈ ವೇಳೆ 500 ಮುಖಬೆಲೆಯ ಕಂತೆ ನೋಟುಗಳು, ವಿದೇಶಿ ಬ್ರ್ಯಾಂಡ್ ಮದ್ಯ ಪತ್ತೆಯಾಗಿದೆ.
ಪಿಡಬ್ಲ್ಯೂಡಿ ಎಂಜಿನಿಯರ್ ಸತೀಶ್ ಬಾಬು ಮನೆಯಲ್ಲಿ ಚಿನ್ನದ ಖಜಾನೆ ಕಂಡು ಲೋಕ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಲೋಕಾಯುಕ್ತ ಸತೀಶ್ ಸಂಪತ್ತಿನ ಕೋಟೆ ಕೆದಕುತ್ತಿದೆ. ಸತೀಶ್ ಮನೆಯಲ್ಲಿ ಅಪಾರ ಚಿನ್ನಾಭರಣ, ಕಂತೆ ಹಣ ಪತ್ತೆಯಾಗಿದೆ. ಬೆಂಗಳೂರಿನ ಜಯಮಹಲ್ನಲ್ಲಿರೋ ಮನೆಯಲ್ಲಿ ಚಿನ್ನಾಭರಣ, ಬೆಳ್ಳಿ ವಸ್ತುಗಳು, ಐಷಾರಾಮಿ ವಾಚು, ಗಾಗಲ್ಸ್ ಪತ್ತೆಯಾಗಿದೆ. ಬೆಂಗಳೂರು, ಚಿತ್ರದುರ್ಗ ನಿವಾಸದಲ್ಲೂ ತಲಾಶ್ ನಡೆಯುತ್ತಿದೆ. ಚಿತ್ರದುರ್ಗದ ಮನೆಯಲ್ಲಿ ಚಿನ್ನಾಭರಣ, ನೋಟಿನ ಕಂತೆಗಳು ಪತ್ತೆಯಾಗಿವೆ. ಕುಂದಾಣ ಪಿಡಿಒ ಪದ್ಮನಾಭ್ಗೂ ಲೋಕಾಯುಕ್ತ ಶಾಕ್ ಕೊಡ್ತು. ಪದ್ಮನಾಭ್ಗೆ ಸೇರಿದ 3 ಕಡೆ ಲೋಕ ಅಧಿಕಾರಿಗಳು ತಲಾಶ್ ಮಾಡಿದ್ರು. ಮಲ್ಲೇಶ್ವರಂನ ಮನೆ, ದಾಬಸ್ಪೇಟೆ ಹಾಗೂ ತುಮಕೂರಿನಲ್ಲೂ ಹುಡುಕಾಟ ನಡೆಸಿದ್ರು. ತುಮಕೂರಿನಲ್ಲಿ ತೋಟದ ಮನೆ, ಸೋಮಾಪುರದಲ್ಲಿ ವಾಣಿಜ್ಯ ಕಟ್ಟಡ ಮತ್ತು ಕೈಗಾರಿಕಾ ಶೆಡ್ನೊಂದಿಗೆ 5 ಎಕರೆ ಕೃಷಿ ಭೂಮಿ. ಕುಂದಾಣ ಗ್ರಾಮ ಪಂಚಾಯಿತಿ ಪಿಡಿಒ ಪದ್ಮನಾಭ್ಗೆ ಸೇರಿದ ಎಜಿಬಿ ಲೇಔಟ್ನಲ್ಲಿ 4 ಅಂತಸ್ತಿನ ಮನೆ ಕೂಡ ಶೋಧದ ವೇಳೆ ಪತ್ತೆಯಾಗಿದೆ. ಆನೇಕಲ್ ನಗರ ಯೋಜನೆ ಜಂಟಿ ನಿರ್ದೇಶಕ ಮಂಜೇಶ್ ಮನೆ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ಮಂಜೇಶ್ಗೆ ಸೇರಿರುವ ಕನಕಪುರ ತಾಲೂಕಿನ ಸಾಸಲುಪುರ ಗ್ರಾಮದ ಫಾರ್ಮ್ ಹೌಸ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಂಜೇಶ್ಗೆ ಸೇರಿದ 9 ಕಡೆ ತಲಾಶ್ ನಡೆಯಿತು. ಮಂಡ್ಯದಲ್ಲೂ 3 ಕಡೆ ಪರಿಶೀಲನೆ ನಡೆಯಿತು. ದಲಿತ ಮತಗಳ ಹೆಸರಲ್ಲಿ ಡಿಸಿಎಂ ಸ್ಥಾನಕ್ಕೆ ಗಾಳ. ಲೋಕಸಭೆ ಚುನಾವಣೆಗೆ 3 ರಾಜಕೀಯ ಪಕ್ಷಗಳ ತಂತ್ರ, ರಣತಂತ್ರ. ಸಂಸದೆ ಸುಮಲತಾ ಮುಂದಿನ ನಡೆಯೇ ಕುತೂಹಲ. ಇದೆಲ್ಲವನ್ನ ನೋಡೋಣ ಪಾಲಿಟಿಕ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಸಭಾ ಕದನಕ್ಕೆ ಮುಹೂರ್ತ ಇನ್ನೂ ನಿಗದಿಯಾಗಿಲ್ಲ. ಆದ್ರೆ ರಾಜಕೀಯ ಪಕ್ಷಗಳು ರಣತಂತ್ರ ಶುರು ಮಾಡಿದೆ. ಇದೇ ಹೊತ್ತಲ್ಲಿ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿಸಿಎಂ ಸ್ಥಾನಕ್ಕೆ ಸಚಿವರು ಪಟ್ಟು ಹಿಡಿದಿದ್ದಾರೆ. ಡಿಸಿಎಂ ಬೇಡಿಕೆಯ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನಿನ್ನೆ ಸಚಿವರ ಜೊತೆ 3 ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಿ ಹೆಚ್ಚುವರಿ ಸಿಎಂ ಬೇಡಿಕೆ ಇಟ್ಟಿದ್ದಾರೆ. ಡಿಸಿಎಂ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ, ಎಚ್ಸಿ ಮಹದೇವಪ್ಪ, ದಿನೇಶ್ ಗುಂಡೂರಾವ್, ಎಂಬಿ ಪಾಟೀಲ್, ಕೆಎನ್ ರಾಜಣ್ಣ ಹಾಗೂ ಪರಮೇಶ್ವರ್ ಎಸ್ಸಿ/ಎಸ್ಟಿ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವಂತೆ ವಾದ ಮಂಡಿಸಿದ್ರು. ಎಸ್ಸಿ/ಎಸ್ಟಿ ಸಮುದಾಯ ಕಾಂಗ್ರೆಸ್ ಕೈತಪ್ಪಿ ಹೋಗಬಹುದು, ಮೇಲ್ವರ್ಗವನ್ನ ಮಾತ್ರ ನಂಬಿಕೊಂಡ್ರೆ ಲೋಕಸಭಾ ಹೆಚ್ಚಿನ ಸ್ಥಾನ ಗೆಲ್ಲಲು ಅಸಾಧ್ಯ ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಮ್ಮುಖದಲ್ಲಿ ಮಹತ್ವದ ಸಭೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಒತ್ತಡ ಇರುವ ಬಗ್ಗೆ ಚರ್ಚೆ ನಡೆಸಿದ್ರು. ಇದೇ ವೇಳೆ ಲೋಕಸಭೆಯಲ್ಲಿ ಸಚಿವರ ಸ್ಪರ್ಧೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಯಿತು. ಸುರ್ಜೇವಾಲಾ ಬಳಿ ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಚರ್ಚೆ ಆಗಿದೆ. ಆದ್ರೆ ಎಷ್ಟು ಸಮುದಾಯಗಳಿಗೆ ಕೊಡಬೇಕು ಅಂತ ಚರ್ಚೆ ಮಾಡಿಲ್ಲ. ನಮ್ಮ ಅಭಿಪ್ರಾಯವನ್ನ ವರಿಷ್ಠರಿಗೆ ತಿಳಿಸಿದ್ದೀವಿ, ಉಳಿದದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ನಿನ್ನೆ ಕೂಡ ಚರ್ಚೆ ಆಗಿದೆ. ಯಾಕಂದ್ರೆ ಇದಕ್ಕೂ ಸುಮಾರು ಜಾತಿಗಳು ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷ ಜೊತೆ ಗುರುತಿಸಿಕೊಂಡಿದ್ದಾವೆ. ಅವ್ರಿಗೂ ಕೊಡಬೇಕಾಗ್ತದೆ, ಅದಕ್ಕೆ ಹೈಕಮಾಂಡ್ ಹೇಳಿ ಅಂತ ನಿನ್ನೆ ಕಳಿಸಿ. ಡಿಸಿಎಂ ಸ್ಥಾನದ ಬಗ್ಗೆ ಚರ್ಚೆ ನಡೆದಿದ್ರೆ ಗೃಹ ಸಚಿವ ಪರಮೇಶ್ವರ್ ಹೈಕಮಾಂಡ್ ಕಡೆ ಬೆರಳು ತೋರಿಸಿದ್ರು. ಲೋಕಸಭೆ ಚುನಾವಣೆ ದೃಷ್ಟಿಯಿಂದ 3 ಡಿಸಿಎಂ ಬಗ್ಗೆ ಚರ್ಚೆ ಆಗಿದೆ. 3 ಡಿಸಿಎಂ ಮಾಡಿದ್ರೆ ಒಳ್ಳೆಯದು ಅಂತ ಕೆಲವರು ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಉಳಿದದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಕೆಲವರು ಹೇಳಿದ್ರು, ನೋಡಿ ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಒಂದು ಭಾಗ, ಡಿಸಿಎಂ ಮಾಡೋದಿದ್ರೆ ನೀವು ಅನುಕೂಲ ಆಗುತ್ತೆ ಅಷ್ಟೇ ಪ್ರಸ್ತಾಪ ಮಾಡಿದ್ರು. ಅದಕ್ಕಾಗಿಯೇ ಏನು ಚರ್ಚೆ ಮಾಡಿಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಅದನ್ನು ನಾವು ಸಲಹೆ ಮಾಡ್ಬೋದು, ಸಲಹೆ ಮಾಡಿದ್ದಾರೆ ಕೆಲವರು.